ಸೂಪರ್ ಸರ್. ನೋಡಿ, ಒಬ್ಬ ದೊಡ್ಡ ಕಲಾವಿದ ಆಗಿದ್ಕೊಂಡು ಕೂಡ ಆ ಭಾಷೆ ಬರಲಿಲ್ಲ ಅಂತಂದರೆ ಎಷ್ಟು ಸಮಸ್ಯೆ ಆಗುತ್ತೆ. ಅದಕ್ಕೆ ಪೂರಕವಾಗಿ ನಾವು ಒಗ್ಗಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದರು. ಎಸ್ ಅನೀಶ್ ಸರ್, ರಾಜೀವ್ ಕನಕಾಲ ಅವ್ರನ್ನೇ ಈ ಸಿನಿಮಾಗೆ ತರಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಅಂತ? ಸ್ಕ್ರಿಪ್ಟ್ ಮಾಡಿದಾಗ ಫಸ್ಟು ಕನ್ನಡನೇ ಮಾಡೋಣ ಅಂದ್ಕೊಂಡಿದ್ವಿ. ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಪ್ರೊಡ್ಯೂಸರ್, ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್. ಸೊ ವಿಜಯ್ ಒಂದಿನ ಲೈಕ್ ತೆಲುಗು 2 ಲ್ಯಾಂಗ್ವೇಜ್ ಮಾಡಿಬಿಡೋಣ, ಯೂನಿವರ್ಸ್ ಆಗಿದೆಯಲ್ಲ ಸಬ್ಜೆಕ್ಟ್ ಅಂತ ಹೇಳಿದಾಗ, ಇಲ್ಲ ಡರ್ಲಿಂಗ್ ಸ್ವಲ್ಪ ಇದಾಗುತ್ತಲ್ವ, ಪರವಾಗಿಲ್ಲ ಇದು ಮಾಡೋದು ಮಾಡ್ತೀವಿ ನುಗ್ಬಿಡೋಣ ಅಂತಾರೆ. ಆ ಧೈರ್ಯ ಪ್ರೊಡಕ್ಷನ್ ಹೌಸಿಂದ ನನಗೆ ಫುಲ್ ಬಂತು. ಇಲ್ಲ ಮಾಡಿಬಿಡೋಣ, 2 ಲ್ಯಾಂಗ್ವೇಜ್ ಹೊಡೆದು ಬಿಡೋಣ, ಸೊ ಡಬ್ಬಿಂಗ್ ಮಾಡೋದು ಬೇಡ, ಅಟ್ ಎ ಟೈಮ್ ತೆಗಿಯೋಣ ಅನ್ನೋದೊಂದು ಇಬ್ಬರು ಡಿಸ್ಕಷನ್ ಮಾಡಿದ್ವಿ, ನಾನು ವಿಜಯ್ ಪ್ರೊಡ್ಯೂಸರು. ಸೊ ಡಿಸ್ಕಷನ್ ಮಾಡಿದಾಗ ಯಾರ್ಯಾರು ಕ್ಯಾಸ್ಟ್ ಮಾಡಿದಾಗ ಅಂದಾಗ ಫಸ್ಟ್ ಅಂದ್ಕೊಂಡಿದ್ದು, ಸೊ ಈಗ ನಮಗೂ 2 ಲ್ಯಾಂಗ್ವೇಜ್ ಬರುತ್ತೆ, ನಮ್ಮಲ್ಲಿ 2 ಲ್ಯಾಂಗ್ವೇಜ್ ಬರೋರು ತುಂಬ ಜನ ಇದ್ದಾರೆ ಗೊತ್ತು. ಸೊ ಆ ಥರ ಚೂಸ್ ಮಾಡ್ತಾ ಹೋದಾಗ ನನಗೆ ಯಾಕೋ ರಾಜೀವಣ್ಣಗೆ ಮಾಡ್ತಾರ ಇಲ್ವೋ ಒಂದು ಡೌಟ್ ಇತ್ತು. ಸೊ ನನ್ನ ಫ್ರೆಂಡ್ಸಿಂದ ಮುಖಾಂತರ ಕೇಳಿದಾಗ ಇಲ್ಲ ಮಾಡ್ತಾರೆ, ಅಪ್ರೋಚ್ ಮಾಡು ಅಂದರು. ಸೊ ಹೋಗಿ ಹಿಂಗೆ ಕೇಳಿದೆ, ಹಿಂಗೆ ಸಬ್ಜೆಕ್ಟ್ ಹೇಳಿದೆ. ಇಮ್ಮಿಡಿಯೇಟ್ ಅಣ್ಣ ಒಪ್ಕೊಂಡ್ರು. ಬಟ್ ಅದು ಮತ್ತೆ ಕ್ಲಾಸ್ ಹೇಳಿದೆ, ಇಲ್ಲ ಅಣ್ಣ ನಾವು ಕನ್ನಡಕ್ಕೆ ನೀವು ಕನ್ನಡ ಡೈಲಾಗ್ ಹೇಳಲೇಬೇಕು, ಯಾಕಂದರೆ ನನಗೂ ಅದು ಇದಾಗಲ್ಲ ಅಂದಾಗ ನಿಜವಾಗ್ಲೂ ಏನಂದರೆ ಎಲ್ಲೂ ಒಂದು ಚಿಕ್ಕ ಡೈಲಾಗು ಇದೊಂದು ತೆಲುಗಲ್ಲಿ ಇಟ್ಕೊಂಡ್ಬಿಡಂತ ಅವರು ಅಂದಿಲ್ಲ. ಅವರು ಏನೋ ಅವ್ರ ಪಕ್ಕದಲ್ಲಿದ್ದಾರೆ, ಪ್ರೈಸ್ ಮಾಡಬೇಕು ಅಂತಲ್ಲ, ನಾಟ್ ಈವನ್ ಅ ಸಿಂಗಲ್ ಡೈಲಾಗ್ ಅನೀಶ್ ಇದು ತೆಲುಗಲ್ಲಿ ಇಟ್ಕೊಂಡ್ಬಿಡು ಪರವಾಗಿಲ್ಲ ಅಂತ ಹೇಳಲೇ ಇಲ್ಲ. ಪ್ರತಿ ಡೈಲಾಗು ಕನ್ನಡದಲ್ಲೇ ಡೆಲಿವರಿ ಮಾಡಿದ್ರು, ಕನ್ನಡದಲ್ಲೇ. ಬಿಕಾಸ್ ನಮ್ಗೆ ಲಿಪ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರಿ ಅದನ್ನು ಕರೆಕ್ಟಾ ಅಂತ, ಬಿಕಾಸ್ ತೆಲುಗು ವೆರಿ ಫ್ಲೂಯೆಂಟ್, ದೊಡ್ಡ ಆ್ಯಕ್ಟರು, ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಎಷ್ಟೆಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ಮಾಡಿದ್ದಾರೆ. ಬಟ್ ಆದರೂ ಕನ್ನಡ ಬಂದಾಗ ಅನೀಶ್ ಓಕೆನಾ ಅಂತ ಕೇಳಿದಾಗ ನಮಗೆ ಎಷ್ಟು ಪ್ರಿವಿಲೇಜ್ ಅದು. 2 ಟೇಕ್ ಆಗಲಿ 3 ಟೇಕ್ ಆಗಲಿ ಸ್ಪಷ್ಟವಾಗಿ ಬಂತ, ನಿಮಗೆಲ್ಲ ಓಕೆನಾ ಅಂತ ಕೇಳಿ ಅದನ್ನು ಡೆಲಿವರಿ ಮಾಡ್ತಿದ್ರು, ಕನ್ನಡನ ಡೆಲಿವರಿ ಮಾಡ್ತಿದ್ರು, ಎಲ್ಲೂ ಒಂದು ಚೂರು ಇರಿಟೇಟ್ ಆಗ್ದಿರ. ಬಿಕಾಸ್ ಯಾವುದೇ ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ ಇವರು, ರಾಜವಣ್ಣೆಲ್ಲ ಸಿಂಗಲ್ ಟೇಕ್ ಆರ್ಟಿಸ್ಟ್ ಅವರು. ಸೊ ಇಲ್ಲಿ ಒಂದು ಭಾಷೆ ಬರಲ್ಲ ಅನ್ನೋದಕ್ಕೆ 1 ಟೇಕ್ 2 ಟೇಕ್ ಆದ್ರೂ ಇಲ್ಲ ನಾನು ಕನ್ನಡದಲ್ಲೇ ಹೇಳ್ಬೇಕು, ದಿಸ್ ಈಸ್ ಮೈ ಫಸ್ಟ್ ಸಿನಿಮಾ, ನನ್ನ ಕನ್ನಡ ಜನ ಮೆಚ್ಚಿಸಲೇಬೇಕು ಅನ್ನೋದು. ಇಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಬೇಕಾದ್ರೆ ಹಸಿವಿದೆಯಲ್ಲ, ನಾನು ಮಾಡಬೇಕು ನಾನಿದು ಅಂತ. ಸೊ ಅದಕ್ಕೆ ನಾನು ನಿಜ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್. ಡಬ್ಬಿಂಗ್ ಅವರೇ ಮಾಡಿದಾರಾ ಸರ್? ಇಲ್ಲ, ಡಬ್ಬಿಂಗ್ ಮಾಡಿಲ್ಲ, ಸ್ಲ್ಯಾಂಗ್ ಗೊತ್ತಾಗ್ಬಿಡುತ್ತೆ ಅಂತ. ಬಟ್ 100% ನೆಕ್ಸ್ಟ್ ಸಿನಿಮಾ ಹಂಗ ಹೇಳ್ತಿದ್ದು ಚಾನ್ಸ್ ಕೊಟ್ಟು ನಾನೇ ಅಫ್ಕೋರ್ಸ್ ನಮ್ಮ ಕಾಂಬಿನೇಷನ್ ಮಾಡೋಣ. ಆಲ್ವೇಸ್ ಈ ಹಸ್ ಬಿಕಮ್ ಲೈಕ್ ಒನ್ ಬಿಗ್ ಬ್ರದರ್. ಹೈದ್ರಾಬಾದ್ ಇಳಿದು ಕೂಡಲೇ ಅಣ್ಣ ಕಾಲ್ ಮಾಡಿಲ್ಲ ಅಂದರೆ ಗಲಾಟೆಗಳೇ ಆಗೋಗುತ್ತೆ. ಅದು ಹೆಂಗಾಗಿರೋದು, ಹೈದ್ರಾಬಾದ್ ಇಳಿದು ಏರ್ಪೋರ್ಟಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿದ ತಕ್ಷಣ ಅಕ್ಕನೂ ಇರ್ತಾರೆ, ಸುಮಾ ಅಕ್ಕನೂ ಇರ್ತಾರೆ, ಡೈನಿಂಗ್ ಟೇಬಲ್ ತೀರ ರೆಡಿ ಆಗ್ಬಿಟ್ಟಿರುತ್ತೆ ಊಟ. ಸೊ ಆ ಥರ ಒಂದು ಈ ಸಿನಿಮಾಯಿಂದ ಒಂದು ಬಿಗ್ ಬ್ರದರ್ ಸಿಕ್ಕಿದ್ರು ನನಗೆ. ಅನೀಶ್ ಅವರೇ, ಇದು ಡಿಜಿಟಲ್ ಏರಾ, ಸೊ ಪ್ರತಿಯೊಂದು OTPಗಳಲ್ಲಿ ನಡೆಯುತ್ತೆ. ಸೊ ಪ್ರತಿಯೊಂದು ಟೆಕ್ನಿಕಲಿ ತುಂಬ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ. ಸಣ್ಣ ಮಕ್ಕಳು ಕೂಡ ಬಂದು ಅಮ್ಮ ಪಾಸ್ವರ್ಡ್ ಹೇಳು, ಇಲ್ಲ OTP ಹೇಳು ಅಂತ ಇರ್ತಾರೆ. ಈ ಥರದ್ದೆಲ್ಲ ಇರ್ತದೆ. ಲವ್ OTP ತುಂಬ ಚೆನ್ನಾಗಿದೆ, ಟೈಟಲ್ಲೇ ವೆರಿ ಇಂಟ್ರೆಸ್ಟಿಂಗ್ ಕೇಳೋದಕ್ಕೆ. ಎಸ್ಪೆಷಲಿ ಈಗಿನ ಜನ್ರೇಷನ್ಗೆ ಯೂತ್ಗೆ ಕನೆಕ್ಟ್ ಆಗುವಂಥ ಒಂದು ಎಲಿಮೆಂಟ್ಸ್ ಇರ್ತಕ್ಕಂಥದ್ದು. ಸೊ ಯಾಕೆ ಈ ಟೈಟಲ್ನ ಹೆಂಗೆ ಚೂಸ್ ಮಾಡಿದ್ರಿ, ಯಾರು ಕೊಟ್ಟರು ಅಂತಕ್ಕಂಥದ್ದು? ಇಲ್ಲ, ಇದಕ್ಕೆ ಆ್ಯಕ್ಚುಲಿ ನಾನು ವಿಜಯ್ ನಮ್ಮ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದು ಟೈಟ್ಲು. ಸೊ ಇವನ್ ದಟ್ ಕ್ರೆಡಿಟ್ ಗೋಸ್ ಟು ಮೈ ಪ್ರೊಡ್ಯೂಸರ್ ಆಲ್ಸೋ. ಸೊ ಇಬ್ಬರು ಡಿಸ್ಕಸ್ ಮಾಡ್ತಾ ಏನಾದರೂ ಈ ಥರ ಇಡೋಣ, ಬೇರೆ ಥರ ಬೇಡ OTP ಅಂತ ಅವ್ರು ಫಸ್ಟ್ ಹೇಳಿದ್ರು. ಮತ್ತು ನಾನು ಅದಕ್ಕೆಲ್ಲ OTP ಸೇರಿಸೋಣ, ಅದು ಕೋರ್ ಟಾರ್ಚರ್ ಇಡೋಣ ಅಂತ ಹಂಗೆ ಡಿಸ್ಕಷನ್ ಆಗ್ತಾ ಬಂದಂಥ ಟೈಟ್ಲು ಲವ್ ಓವರ್ ಟಾರ್ಚರ್ ಪ್ರೆಷರ್ ಫಾರ್ ದ ಹೀರೋ, ನಾಟ್ ಫಾರ್ ದ ಆಡಿಯನ್ಸ್. ಆಡಿಯನ್ಸ್ ತುಂಬ ಎಂಜಾಯ್ ಮಾಡಿಕೊಂಡು ಮಜಾ ಮಾಡಿಕೊಂಡು, ಅಂದರೆ ಆ ಕ್ಯಾರೆಕ್ಟ್ರ್ ಸುತ್ತ ಬರುವಂಥ ಈ ಓವರ್ ಆಗಿರೋ ಟಾರ್ಚರ್ ಆಗಿರೋ ಪ್ರೆಷರ್ ಆಗಿರೋ ಲವ್, ಆಡಿಯನ್ಸ್ ನೋಡ್ತಾ ಅವನು ಏನಂತಾರೆ ನಗ್ನಗ್ತಾ ಸಿನಿಮಾ ನೋಡ್ತಾನೆ, ಎಂಜಾಯ್ ಮಾಡ್ತಾನೆ. ಲವ್ ಅಂದ್ರೇನೆ ಹಂಗೆ, ಅಲ್ಲಿ ಎಲ್ಲ ಎಮೋಷನ್ ಇರಬೇಕು, ಪ್ರೆಷರ್ ಇರಬೇಕು. ಇಲ್ಲ ಅಂತಂದ್ರೆ ಸ್ಮೂತ್ ಆಗಿದ್ರೆ ಅದು ಲವ್ವೇ ಅನ್ಸಲ್ಲ. ಇಲ್ಲಿ ಜಗಳಗಳು ಜಾಸ್ತಿ ಇರುತ್ತೋ ಅಲ್ಲೇ ಪ್ರೀತಿ ಜಾಸ್ತಿ ಇರುತ್ತೆ. ಅಂದ್ರೆ I have a wife and I have a kid also. So now it's not right time to talk about past ಬೇಡ, ನನ್ನ ಕಡೆ ಬೇಡ ಬರ್ಲು, ಸೇಮ್ ಬೇಡ. ಸೊ ಅದು ಮಜಾ ಚೆನ್ನಾಗಿ ಕೊಡುತ್ತೆ. ಅಂದರೆ ನನ್ನ ಪಾತ್ರ ಬಂದು ಅಕ್ಷಯ್ ಅಂತ, ತಂದೆ ಅಂದರೆ ತೀರಾ ಭಯ ಇದ್ರೆ ಸುಮ್ಮನೆ ಇರ್ಬೋದಲ್ವ,
ಎರಡೆರಡು ಹುಡುಗಿ ಅಂದರೆ ಹೀರೋಗಿಂತ ಬಿಗ್ಗೆಸ್ಟ್ ತರಲೆ ಆರ್ ನಾಟಿನೆಸ್ ಇರೋ ಕ್ಯಾರೆಕ್ಟ್ರು ರಾಜೀವ್ ಅಣ್ಣದು. ಹೀರೋ ಈ ಲೆವೆಲ್ಗಿದ್ರೆ ಇವ್ರ ಕ್ಯಾರೆಕ್ಟರ್ ಈ ಲೆವೆಲ್ಗಿರುತ್ತೆ. ಅಂದರೆ ಯೂಶಲಿ ಹೀರೋ ಕ್ಯಾರೆಕ್ಟರ್ ಇದಿರುತ್ತೆ, ತಂದೆ ಬೈತಾ ಇರಬೇಕು. ಇಲ್ಲಿ ಇದಕ್ಕೆ ಮೀರಿದ ಕ್ಯಾರೆಕ್ಟ್ರು ರಾಜೀವ್ ಅಣ್ಣದು. ಸೊ ಅದು ಒಳ್ಳೆ ಎಂಟರ್ಟೈನ್ಮೆಂಟ್ ಕ್ವಶನ್ ಆಗುತ್ತೆ. ಎಸ್ ಜಾನ್ವಿಕ್ ಅವರೇ, ನಿಮಗೆ ಈ ಸಿನಿಮಾದಲ್ಲಿ ಈ ಥರದೊಂದು ಪಾತ್ರ ಅಂತಂದಾಗ ಎಸ್ಪೆಷಲಿ ಈಗಿನ ಯೂತ್ಗೆ ಕನೆಕ್ಟ್ ಆಗುವಂಥದ್ದು ಕತೆ ಕೇಳಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಅಂತ? ಇದೊಂದು ಸ್ವಲ್ಪ ಜೆನ್ಸಿಗೆ ರಿಲೇಟ್ ಆಗುವಂಥ ಕತೆ. ಇವಾಗ ನಡೀತಾ ಇರೋ ಡಬಲ್ ಡೇಟಿಂಗು ಆ ಥರ ಎಲ್ಲ ಏನೋ ಫನ್ ವೇ ತೋರಿಸಿದ್ದಾರೆ. Gen Z kids, they know. At me. No, you're talking about double dating, no? That's What No, in the movie. that's what, whatever it is. Okay. ಎಕ್ಸ್ಪೀರಿಯನ್ಸ್ ಸರ್. You updated? ಮೇ ಬಿ ಈ ಸಿನಿಮಾದಲ್ಲಿ ನಾನೊಂದಷ್ಟು ಶಾರ್ಟ್ಸ್ನ ನೋಡ್ತಾ ಇದ್ದೆ. ಈ ಲವ್ ಪೋರ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆರಾಮ್ಸೆ ಈಸಿ ಗೋಯಿಂಗ್ ಶಾರ್ಟ್ಸ್ ಅವೆಲ್ಲ. ನಾನು ಒಂದಷ್ಟು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ಲ, ಆ ಶಾರ್ಟ್ಸ್ನೆಲ್ಲ ನೋಡಿದಾಗ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂತ. ಆ್ಯಕ್ಚುಲಿ ನನಗೆ ಇಮೋಷನ್ಸ್ ಅಲೋ ಸೀನ್ ಎಲ್ಲ ತುಂಬ ಈಸಿ ಮಾಡೋದಕ್ಕೆ. ಹೌದಾ? I love doing all the emotion scenes. I remember that there was one scene. ಆ ಸೀನಲ್ಲಿ I was looking at you and he was like, ಏನು ಇದು ಈ ಥರ ನೋಡ್ತಾ ಇದೆ, ಏನು ರಿಯಲ್ ಆಗಿ ಈ ಥರ ಯಾವಾಗಾದರೂ ಆಗಿದೆಯಾ ಅಂತ he was asking me. ಸೊ ಅದು ನಂಗೆ ತುಂಬ ಈಸಿ, ಅದನ್ನು ಡಿಫಿಕಲ್ಟ್ ಆಗಿಲ್ಲ. ಬಟ್ ಓವರ್ ಇಟ್ ವಾಸ್ ಅ ಫನ್. ರಾಜೀವ್ ಸರ್, ನೀವು ವೆರೈಟಿ ಆಫ್ ಜಾನ್ರಸ್ ಸಿನಿಮಾಗಳು ಮಾಡಿದ್ದೀರಾ, ವೆರೈಟಿ ಆಫ್ ಶೇಡ್ಸ್ ಪಾತ್ರಗಳನ್ನು ಮಾಡಿದ್ದೀರಾ. ಸೊ ಇದರಲ್ಲಿ ಪೊಲೀಸ್ ಕಾಪಾಗಿ ಮಾಡ್ತಾ ಇದ್ದೀರಾ, ಅನೀಶ್ ಅವ್ರ ತಂದೆ ರೋಲ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರೋಲ್ ಬಗ್ಗೆ ಮಾತಾಡೋದು. See, this is a very beautiful character, and that too, entering into Kannada industry with a fantastic character, for me, it's a very much like a boon for me. Okay. So that too, in a cop role, very strict. I have different shades in this particular film. Very strict, very naughty, with a little fun, and of course, he's a not only strict father, he's a loving father also. True. And because this man, he doesn't have a daughter, so he looks after his son as if this boy is like a daughter. So he doesn't want, and this man doesn't like love. And if this man's son is going to love anyone, he won't accept at all. So he's very strict. So you can see that fun between father and son, how it is going to be there. How it really, the chemistry, how it worked. Come to theatres, you'll know. You will definitely